ಮೃತ ಗಿರಿ ವೆಂಕಟೇಶ್ವರ ಅವರ ತಾಯಿಯವ್ರದಾರ ಅವ್ರನ್ನೇ ಮಾತಾಡ್ಸೋಣ. ಈಗ ಮೃತ ಗಿರಿ ವೆಂಕಟ್ ಏನ್ ಹೇಳಿದ್ದ ಹೋಗ್ಬೇಕಾದ್ರೆ ಕಡೆ ಬರೀ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು 9 ಗಂಟೆಗೆ ಅಮ್ಮ ನಾವು ಹೋಗಿ ಬರಲಿ ಡ್ಯೂಟಿಗೆ ಅಂತ ಹೇಳ್ದು ನನ್ನ ಮಗ. ಹೋಗ್ಬಾ ಮಗ ಅಂದೆ. ಮತ್ತೆ ಏನೋ ಬಾಯಿಗೆ ಬಂದು ವಾಪಸ್ ಹೋಯ್ತು. ನೋಡ್ ಮಗ ಜೋಪಾನ ಅನ್ಬೇಕಂದೆ ಬರಲಿಲ್ಲ. ಅಷ್ಟೇ ಮಾಡ್ಕೊಂಡು ಇಟ್ಟು ಹೇಳಿ ಹೋಗಿ ಬರ್ತೀನಮ್ಮ ಅಂದವ. ಹೋದವನ ಅತ್ತೆ. ನಾನು ನನ್ನ ಮಗ ಏಟ್ ದುಃಖ ಮಾಡ್ಕೊಂಡು ಸತ್ತಿದಾನ, ಏಟ್ ಕಷ್ಟ ಆಗಿತ್ತು ನನ್ನ ಮಗನಿಗೆ. ನನ್ನ ಸಲಿಂದು ನನ್ನ ಮಗ ಅಮ್ಮಗೆ ಏಟು ದುಃಖ ಆಗ್ಬಾರ್ದಂತಿದೆ ಯಪ್ಪ. ಇವತ್ತೆಲ್ಲ ಕಳ್ಕೊಂಡು ಕುಂತಿದೆ ನೋಡಿ, ನನ್ನ ಮಗನಿಗೆ ಕಳ್ಕೊಂಡು. ಯಪ್ಪ ನಾ ಏನು ಮಾಡಲಿ? ಕುಟುಂಬಕ್ಕೆ ಅವನ ಆದಾಯದ ಮೂಲ ಆಗಿದ್ದ. ನಿಮ್ಮ ಜೊತೆ ಮೇಲೆ ಗಳಿಬಿಳಿ ಮನೆಗೆ ಎಲ್ಲರೂ ಚೆನ್ನಾಗಿ ಎಲ್ಲರಿಗೆ ಒಳ್ಳೇದು ನೋಡ್ಕೋತ ಒಳ್ಳೆ ಮಾತಾಡ್ಕೋತ ಎಲ್ಲ ಕಷ್ಟ ಅವನ ಮೇಲೆ ಭಾರ. ಅವನು ನನಗೂ ನನ್ನ ಮಗನಿಗೆ ಮಗನ ಮಕ್ಕಳಿಗೆ ಅತ್ತಿಗೆಗೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಅವನು ಬೈದಿಲ್ಲ. ಇವಾಗ ಸತ್ತು ಹೋಗಿದ್ದೇನೆ ಖರೆ ನನ್ನ ಮಗ ಇವತ್ತಿಗೂ ಏನೂ ಒಂದೇ ಇಲ್ಲ ನನಗೆ. ಅಷ್ಟು ಪ್ರೀತಿ ಮಾಡ್ಬೇಕು ನನಗೆ. ನನ್ನ ಮಗ ಎಲ್ಲಿ ಸಿಕ್ಕನು? ತಂಗಿ ಮದುವೆ ಆದಮೇಲೆ ನಾ ಐತಿನಮ್ಮ. ಹೇಳ್ತಾನ ತಂಗಿಗೆ ಮದುವೆ ಮಾಡಾರಮ್ಮ, ನಮ್ಮ ಬಾಬಾ ಅದು ಇಟ್ಟು ಹೋಗ್ಯಾರಲ್ಲ ಅದು ಮಾಡಾರಮ್ಮ ಅಂತ. ನಾನು ಮಾಡ್ತೀನಮ್ಮ, ಆಕಿಗೇನು ಕಮ್ಮಿ ಬೀಳಲ್ದಂಗೆ ನಾ ಮಾಡ್ತೆ ಅಂತಿದ್ದ. ತಂಗಿ ಮದುವೆನೂ ಮಾಡಿಲ್ಲ. ಅಮ್ಮಗ ನಾನು ನೀನು ಇರೋರಮ್ಮ, ತಂಗಿಗೆ ಮದುವೆ ಮಾಡಿಕೊಟ್ಮೇಲೆ ಅಂತಿದ್ದ. ಯಾಕ ಮಗ ನೀನು ಮದುವೆ ಮಾಡ್ಕೊಂಬಿಟ್ಟು? ತಂಗಿಗೆ ಮಾಡಾರ ಮೊದಲಮ್ಮ, ತಂಗಿಗೆ ಮಾಡಾರಿ, ತಂಗಿಗೆ ಮಾಡಿದ್ಮೇಲೆ ನೋಡಾರಿ ನನ್ನ ಮದಿ ಅಂತಿದ್ದ. ಮನೆದು ಎಲ್ಲ ಭಾರ ಹೊತ್ಕೊಂಡಿದ್ದು ಅವನೇ. ನಾನು ಏನು ಮಾಡಿ ಈಗ ಎಲ್ಲಿ ಸಿಗ್ತಾನೆ ನನ್ನ ಮಗ? 30 ಗಂಟೆ ಆಯಿತು, ಇನ್ನು ಏನು? ಇವತ್ತಿಗೆ ಹೋದವನೇ ಅವನು. ನಿನ್ನ ಹೋದವ ರಾತ್ರಿ ಇದು ಆಗೋಯ್ತು, ಬೆಳಿಗ್ಗೆ ಆಗೋಯ್ತು. ಇನ್ನು ಅವನಿಗೆ ಅವ್ರು ಯಾರು ಇದು ಮಾಡ್ಯಾರ ಅವ್ರಿಗೆ ಹಿಡ್ದಾರೋ ಇಲ್ಲೋ ಸರ್, ನಮ್ಗೂ ಇಲ್ಲ. ಹಿಡ್ದವ್ರಿ ಯಾರಿಗೆ ಕಂಡ್ರೆ ಸರ್ ನ್ಯಾಯ ಕೊಡಿಸ್ತೆ ಅಂತ ಹೇಳ್ಯಾರ ಸರ್. ಆಯಿತು, ನಿಮ್ಮ ಮಗನಿಗೆ ಇದು ಆಗಿತ್ತಲ್ಲ, ಆಗ್ಯದಲ್ಲಮ್ಮ, ಅವ್ರಿಗೆ ಭೀ ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿದ್ರು. ನಿಮಗೇನಾರ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಮಗಳದ್ದು ಏನೇ ಇದ್ರೆ ನಮ್ಗೆ ಹೇಳ್ರಿ ಅಂತ ಹೇಳಿದ್ರು. ಇದು ಏನೋ ಮೃತನ ಗಿರಿ ವೆಂಕಟ್ ಅವರ ತಾಯಿಯವರ ಮಾತು. ಈಗ ಅವ್ರ ಸಹೋದರಿ ಹೇಳಿದ್ರೆ ಸಹೋದರನ್ನು ಕೂಡ ಮಾತಾಡ್ಸೋಣ. ಅವರು ಸ್ವಂತ ಅವರು ಇದರಿಂದ ನಿನ್ನೆ ಬೆಳಗ್ಗೆ ಮಾಡಿದ್ದಾರೆ. ಈ ಈಶ್ವರ್ ಸರ್ ಸಹಾಯದಾನ ಮಾಡಿದ್ದಾರೆ. ಏನು ಹೇಳಿಲ್ಲ ಸರ್. ಇದು ಅದು ಹೇಳಿದ್ದಾರೆ. ಆದ್ರೆ ಹೇಳ್ಯಾರ ಸರ್. ಈಕೆ ಸರ್ಕಾರ ಈಕೆ ನಮ್ಮ ಸಹೋದರಿ ಇದ್ದಾರೆ. ಜಾಬ್ ಕೊಡಿಸ್ತೀನಿ ಅಂದ್ರಿ, ಸರ್ಕಾರಿ ನೌಕರಿ ರೀ. ಸಹಾಯಧನ 10 ಲಕ್ಷ ಮಾಡ್ತೀನಿ ಅಂದ್ರಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಜಮೀನು ಕೊಡ್ತೀನಿ ಅಂದ್ರಿ 2 ಎಕರೆ. ಏನೋ ಕಳ್ಕೊಂಡಂಗ ಆಗ್ಯದ್ರಿ ಸರ್. ಮದ್ವಿ ಮಾತಾಡಿದ್ರೆ ನಮ್ಮಣ್ಣ ಮೊದಲು ತಂಗಿದ್ ಮಾಡಮ್ಮ, ತಂಗಿದ್ ಮಾಡಿದ್ಮೇಲೆ ನಾನು ಮದ್ವಿ ಮಾಡ್ಕೋತೀನಿ. ಬೆಳಗ್ಗೆನು ನಿನ್ನೆ ಬೆಳಗ್ಗೆನು ಕೂತಿದ್ದೀವಿ. ಸಾಟರ್ಡೆ ದಿನ ನಮ್ಮಮ್ಮ ಹಾಸ್ಪಿಟಲ್ ಹೋಗೋದೈತ್ರಿ, ಕಣ್ಣು ಆಪ್ರೇಷನ್ ಕಡೆ. ಅಮ್ಮ ತಂಗಿ ನೀನು ಮಾಡ್ಕೊಂಡ್ಮೇಲೆ ನೋಡಮ್ಮಿ ಮುಂದೆಲ್ಲ ಮುಂದಿನ ಕೆಲಸಗಳು ಮಾಡ್ಕೊಂಬಮ್ಮಿ, ಚುಟ್ಟಿ ತೊಗೊಂಡ್ ಬರ್ತೀನಮ್ಮ, ನಾನು ಇದ್ರ ಸಿಗಲ್ಲ ನಂಬಲ್ಲಿ. 4-5 ದಿವಸ ಮುಂಚೆನೇ ಹೇಳ್ಬೇಕಾಗ್ತದೆ. CMCದಾಗ ನಮಗೆಲ್ಲ ಒಬ್ರದೊಬ್ರು ಇದು ಮಾಡ್ಕೋತಾರ ಅಂತ ಹೇಳ್ದನ್ರಿ. ಭಾಳ ಆಸೆ ಇದ್ದು ರೀ ಒಂದು ಸರ್. ನನ್ನ ಮದ್ವೆ ಮಾಡಿದ್ಮೇಲೆ ನಮ್ಮ ವಿಲೇಜ್ ಬಂದು ಅವನ ಮದ್ವೆ ಇಲ್ಲೇ ಮಾಡ್ಕೊಳ್ಳೋ ಆಸೆ ಐತ್ರಿ ಅವನಿಗೆ. ಮೃತನ ಸಹೋದರ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಸಾವಾಗಿದೆ, ಏನು ಹೇಳ್ತೀರಿ ಸರ್? ನಾವು ತುಂಬ ದುಃಖದಲ್ಲಿದ್ದೀನಿ ಸರ್. ಈ ದುಃಖ ಯಾರಿಂದೂ ಭರಿಸೋದಾಗಲ್ಲ.
ಆದರೂ ಕೂಡ ನಾನು ನನ್ನ ತಮ್ಮ ನನಗೆ ನನ್ನ ಕಡೆಯಿಂದ ಒಂದು ನನ್ನ ತಂದೆಯ ಜಾಗದಲ್ಲಿದ್ದ ಅವನು ನನಗೆ ನನ್ನ ಮಕ್ಕಳಿಗೆ ನನಗೆ ನನ್ನ ಫ್ಯಾಮ್ಲಿಗೆ ನನ್ನ ತಂಗಿಗೆ ನಮ್ಗೆ ಆಧಾರ ಆಗಿದ್ದ ಸರ್. ಅವನಿಗೆ ಒಂದು ಇಂಥ ಅವ್ರು ಯಾರು ಅವ್ರು ತಪ್ಪಿಸ್ತಾರ ಸರ್ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ. ಐದು ಸರ್ ಇಲ್ಲ ಸರ್ ಮಾಡಿಲ್ಲ. ಡ್ಯೂಟಿಗೆ ಹೋಗೋ ಟೈಮಲ್ಲಿ ಸಿಕ್ಕಿನ ಏನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಸಿಕ್ಕಿನ ಸರ್. ನಾನು ಹೋಗ್ತಾ ಇದ್ದಿದ್ದೀನಿ, ನಾನು ಮೊರಾರ್ಜಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ನಾನು ಮಾಡ್ತೀನಿ ಅಣ್ಣ. ಯಾಕೆ ಬೈಕ್ ಮೇಲೆ ಹೋಗ್ತಾ ಇದ್ದೆ ಅಂದನು ಹೋ ಅಂದೆ. ಲಾಸ್ಟ್ ಟೈಮ್ ಸರ್ ಅದು ಅಂದ್ರೆ ನಾ ಇಲ್ಲ ಬಸ್ಸಿಗೆ ಹೋಗ್ತಾ ಇಲ್ಲ, ಇವತ್ತು ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ, ಹಳ್ಳಿಗೆ ಹೋಗೋಣ ಅಂತಂದನು. ಹೇಳಿ 2 ಮಾತಾಡಿ ಮುಂದಕ್ಕೆ ಹೋದವನು ತಿರ್ಗಾ ಬರಲೇ ಇಲ್ಲ ಸರ್. ಮನೆಯಲ್ಲಿ ಎಲ್ಲರ ಜೊತೆ ಸರಿಯಾಗಿರ್ತೀನಿ ಸರ್. ಸರ್ ಅವ 2ನೇ ಮಗ, ನಾ ದೊಡ್ಡವನು, ನಮ್ಮ ತಂಗಿ ಸೆಕೆಂಡು, ಇದು ಥರ್ಡ್ 3ನೇದವ್ರು ಅವರು. ಅವ್ನಿಗೆ ಮದುವೆ ಆಗಲಿಲ್ಲ, ಏನಿಲ್ಲ ಸರ್. ಇವಳ್ದು ಆದ್ಮೇಲೆ ಮಾಡ್ಕೋತೀನಿ ಅಂತೀನಿ ಸರ್. ಇವಳ್ದು ಆಗ್ಲಪ್ಪ ಆಮೇಲೆ ಮಾಡ್ಕೋತೀನಿ ನಾನು ಎಲ್ಲ ಆಕಿನ ಚೆನ್ನಾಗಿ ಮಾಡಿ ಆಮೇಲೆ ನಾನು ನೋಡ್ಕೊಂಬೋಣ. ಹಿಂದಿನ ಸರಿ ಮಾಡಟ್ರಿ ನನ್ನ ಮ್ಯಾರೇಜ್ ಊರಲ್ಲಿ ಮಾಡ್ಕೊಂಬೋಣ. ಈಗೆಲ್ಲ ಆಯ್ತದು ಮುರಿದಿದೆ ಸರ್, ಮುರಿದಿದೆ. ನಮ್ಮ ತಂದೆ ಸ್ಥಾನಕ್ಕೆ ಇದ್ದೀನಿ ಸರ್. ಅವನು ನನ್ನ ತಂದೆ ಹೋದ್ರೂ ಕಷ್ಟ ಆಗಿಲ್ಲ, ಆದ್ರೆ ನನ್ನ ತಮ್ಮ ಹೋದಾಗ ನನಗೆ ಭಾಳ ತುಂಬ ಬೇಜಾರಾಗ್ತಾ ಇದೆ. ಏನು ಹೇಳಿದ್ರು ಕಡಿಮೆ ಇದೆ ಅವನ ಮೇಲೆ. ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವರಿಗೆ ನಮ್ಮ ತಮ್ಮಗೆ ನ್ಯಾಯ ಸಿಗ್ಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಸರ್. ಸಚಿವ ಖಂಡ್ರೆ ಸಾಹೇಬರು ಬಂದರು, ಸಾತ್ವಾನ್ ಹೇಳಿದ್ರು ಸರ್. ನಮ್ಮ ತಾಯಿಯವರಿಗೆ ನಾ ಇದ್ದೀನಮ್ಮ, ನಿಮ್ಮ ಫ್ಯಾಮ್ಲಿಗೆ ನಿಮ್ಗೆ ನಾ ಸಹಕಾರ ಮಾಡ್ತೀನಿ, ಸರ್ಕಾರದಿಂದ 10 ಲಕ್ಷ ಈಗ ಸದ್ದ ಪರಿಹಾರ ಕೊಡಿಸ್ತೀನಿ. ನಾನು ಗೃಹ ಇಲಾಖೆ ಪರಮೇಶ್ವರ್ ಅವರಿಗೂ ಮಾತಾಡೀನಿ. ಯಾರು ತಪ್ಪಿಸ್ತಾರ ಅವರಿಗೆ ನಾನು ನಿಮ್ಗೇನದ ನ್ಯಾಯ ಕೊಡಿಸ್ತೀನಿ, ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿರಿ. ನಮ್ಮ ಪರಿವಾರದಾಗ, ನಮ್ಮ ಮನೆಯಲ್ಲಿ, ನಮ್ಮ ಪರಿವಾರದಾಗ ಯಾರಿಗಾದರೂ ಒಂದು ಸರ್ಕಾರಿ ಇಲಾಖೆದಾಗ ಒಂದು ಪೋಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿರಿ ಸರ್. ಸರ್ಕಾರದ ಜೊತೆ ಮಾತಾಡಿ ಕೆಲಸ ಕೊಡಿಸೋಂಥ ಭರವಸೆ ಕೊಟ್ಟರು ಸರ್. ಇದಿಷ್ಟು ಮೃತ ಏನು ಗಿರಿ ವೆಂಕಟ್ ಅವರ ಸಹೋದರನ ಮಾತು. ಆದಾಯ ಮೂಲವಾಗಿದೆ ಅಂತ ಏನು ಗಿರಿ ವೆಂಕಟ್ ಅವರನ್ನು ಕಳೆದುಕೊಂಡು ನಾವು ಬಡವಾಗಿದ್ದೇವೆ, ಒಂದು ಮನೆಯ ಆಧಾರ ಸ್ತಂಭ ಒಂದು ಮುರಿದು ಬಿದ್ದಂತಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರವು ಕೂಡ ನಮ್ಮ ಜೊತೆ ಇದೆ, ನಮಗೆ ನ್ಯಾಯ ಕೊಡೋ ಭರವಸೆನ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.